ನಮ್ಮ ಕ್ರಿಮಿನಲ್ ಲಾಸ್ IPC CRPC ಎವಿಡೆನ್ಸ್ ಆಕ್ಟ್ ನ ರಿಪ್ಲೇಸ್ ಮಾಡಿ ಬರ್ತಿರೋಂಥ ಹೊಸ ಆಕ್ಟ್ ಅಂತಾನೆ ಹೇಳಬೇಕು. ಯಾಕಂದ್ರೆ ಬಿಲ್ ಪಾಸ್ ಆಗಿದೆ. ನಮ್ಮ BNSS ಹಾಗೂ BSA ಇದರ ಬಗ್ಗೆ ಇರುವಂತ ಒಂದಷ್ಟು ಡೌಟ್ಸ್ ಏನಿದೆ. ಈಗ ಬಿಲ್ ಪಾಸ್ ಆಗಿದೆ, ಆಕ್ಟ್ ಆಗಿದೆ, ನಾವು ಎಕ್ಸಾಮಿಗೆ ಏನು ಓದಬೇಕು, ಹೇಗೆ ನಡೆಯುತ್ತೆ, ನಮ್ಮ ಒಂದು ಪ್ರಾಕ್ಟೀಸ್ ಅಡ್ವೊಕೇಸಿ ಏನು ನಡೀತಿದೆ, ಇದರಲ್ಲಿ ನಾವು ಏನು ಮಾಡೋದು ಅಂತೆಲ್ಲ ಕೇಳ್ತಿರೋಂಥ ಒಂದಷ್ಟು ಡೌಟ್ಸಿಗೆ ಇವತ್ತಿನ ವಿಡಿಯೋ ಅಲ್ಲಿ ಅಡ್ರೆಸ್ ಮಾಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ. ವಿಡಿಯೋ ಕಂಪ್ಲೀಟ್ ಆಗಿ ಟಿಲ್ ದ ಎಂಡ್ ನೋಡಿ, ಬಿಕಾಸ್ ನಿಮ್ಮ ಹಲವಾರು ಪ್ರಶ್ನೆಗಳು ಈ ವಿಡಿಯೋ ಇಂದ ಕ್ಲಿಯರ್ ಆಗಲಿದೆ. ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಅಡ್ವೊಕೇಟ್ ಸ್ವಾತಿ ಚಾನೆಲ್ ಕಡೆಯಿಂದ ಜಾನ್ವರಿಯಲ್ಲಿ ಸ್ಟಾರ್ಟ್ ಆಗ್ತಿರುವಂಥ ಈ ಹೊಸ ಬ್ಯಾಚ್, ಕಾಂಪ್ರಿಹೆನ್ಸಿವ್ ಬ್ಯಾಚ್ ಫಾರ್ ಕರ್ನಾಟಕ ಜುಡಿಷರಿ, ನಿಮ್ಮ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂನ ಟಾರ್ಗೆಟ್ ಮಾಡ್ತಿರುವಂಥ ರೆಗ್ಯುಲರ್ ಬ್ಯಾಚ್ ಇದು. ಸೊ ನಿಮಗೆ ಡೈಲಿ ಕ್ಲಾಸಸ್ ಇರುತ್ತೆ ಈ ಬ್ಯಾಚ್ ಅಲ್ಲಿ. ಮಂಡೇ ಟು ಫ್ರೈಡೇ ಸಂಜೆ ಈವ್ನಿಂಗ್ 7 o'clock ಇಂದ ನಡೆಯುವಂತ ಕ್ಲಾಸಸ್. ಪ್ರತಿಯೊಬ್ಬರೂ ಸಹ ಯಾರು ನಾವು ಜುಡಿಷರಿ ಪ್ರಿಪೇರ್ ನಿಮಗೋಸ್ಕರ ಈ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತಿರುವಂತದ್ದು ಹೊಸ ಬ್ಯಾಚ್. ಅಡ್ಮಿಷನ್ಸ್ ಆರ್ ಓಪನ್. ಅಡ್ಮಿಷನ್ ತಗೊಳ್ಳೋದು ಸ್ಟಾರ್ಟ್ ಮಾಡಬಹುದು. ಡಿಸೆಂಬರ್ ಒಳಗಡೆ ಅಡ್ಮಿಷನ್ ತಗೊಳ್ಳಿ ಫಾರ್ ಅರ್ಲಿ ಬರ್ಡ್ ಆಫರ್. ಜಾನ್ವರಿಯಿಂದ ಫೀಸ್ ಹೈಕ್ ಇರುತ್ತೆ. ಲೈವ್ ಕ್ಲಾಸಸ್ ನಡೆಯುತ್ತೆ. ಲೈವ್ ಇಂಟರಾಕ್ಷನ್, ನಿಮ್ಮ ಡೌಟ್ಸ್ನ ಕೂಡಲೇ ನೀವು ಡಿಸ್ಕಸ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಬಹುದು. ಸ್ಟಡಿ ಮಟೀರಿಯಲ್ ಆ್ಯಂಡ್ ಮಾಕ್ ಟೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಆಚೆ ಮಾರ್ಕೆಟಲ್ಲಿ ಸ್ಟಡಿ ಮಟೀರಿಯಲ್ಗೇನೆ ಮಾಕ್ ಟೆಸ್ಟ್ಗೇನೆ ಸಪ್ರೇಟ್ ಚಾರ್ಜಸನ್ನು ಪೇ ಮಾಡಬೇಕು. ಬಟ್ ನಿಮಗೆ ಸ್ಟಡಿ ಮಟೀರಿಯಲ್ ಹಾಗೂ ಮಾಕ್ ಟೆಸ್ಟ್ ಎರಡೂ ಸಹ, ಆ್ಯಂಡ್ ಈ ಹೊಸ ಲಾಸ್ ಇರೋದ್ರಿಂದ ರಿವೈಸ್ಡ್ ಸ್ಟಡಿ ಮಟೀರಿಯಲ್ ಆ್ಯಂಡ್ ಮಾಕ್ ಟೆಸ್ಟ್ ಸಿಗುತ್ತೆ. ಕ್ಲಾಸಸ್ ನಿಮಗೆ ಇಂಗ್ಲಿಷ್ ಆ್ಯಂಡ್ ಕನ್ನಡ ಎರಡೂ ಮೀಡಿಯಮ್ ಅಲ್ಲಿನೂ ಸಹ ಇರುತ್ತೆ. ಬಿಕಾಸ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಆಗಲಿ ಇಲ್ಲ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ಗೆ ಆಗಲಿ ಕಂಫರ್ಟ್ ಆಗಿ ನಡೆಯೋ ಹಾಗೆ ಎರಡೂ ಭಾಷೆಯಲ್ಲಿನೂ ಸಹ ಕ್ಲಾಸಸ್ನ ನಡೆಸ್ತೀವಿ. ಆ್ಯಂಡ್ ಈ ಕೋರ್ಸ್ ನಿಮಗೆ 6 months ಡ್ಯೂರೇಷನ್ ಆಗಿರುತ್ತೆ. ಸೊ 6 months ಅಲ್ಲಿ ಮಂಡೇ ಟು ಫ್ರೈಡೇ ನಡೆಯುವಂಥ ಕ್ಲಾಸಸ್. ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸ್ ನೀವು 9650849915 ಈ ನಂಬರಿಗೆ ವಾಟ್ಸ್ಆ್ಯಪ್ ಮಾಡಿ, ಕಾಲ್ ಮಾಡಿ. ಇನ್ನೇನಾದರೂ ಕ್ವೆರೀಸ್ ಇದ್ರೆ ಬ್ಯಾಚ್ ರಿಲೇಟೆಡ್ ಕ್ಲಿಯರ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮನ್ನು ನೀವು ಎನ್ರೋಲ್ ಆಗಬಹುದು. ಅಡ್ಮಿಷನ್ ತಗೊಳ್ಳೋದಕ್ಕೆ ಈ ನಂಬರಿಗೆ ಕಾಲ್ ಮಾಡಿ. ಹಾಗೆ ನಮ್ಮ ವೀಕೆಂಡ್ ಬ್ಯಾಚಸ್ಗೆ ಇನ್ನೂ ಸಹ ಅಡ್ಮಿಷನ್ಸ್ ನಡೀತಿದೆ. ಇನ್ನೂ ನೀವು ಕ್ವೆರೀಸ್ ಕೇಳ್ತಿದ್ದೀರಿ ವೀಕೆಂಡ್ ಬ್ಯಾಚಸ್ ರಿಲೇಟೆಡ್. ವೀಕೆಂಡ್ ಬ್ಯಾಚಸ್ ಅಡ್ಮಿಷನ್ ನಡೀತಿದೆ. 6 months ಕೋರ್ಸ್. ನಿಮ್ಮ ಎಕ್ಸಾಮ್ ತನಕನೂ ಸಹ ಆಕ್ಸೆಸ್ ಇರುತ್ತೆ. ಇದರಲ್ಲಿ ಕಂಪ್ಲೀಟ್ ಅಗೇನ್ ನಿಮ್ಮ ಪ್ರಿಲಿಮ್ಸ್ ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ಕ್ಲಾಸಸ್ ಆಗಿರುತ್ತೆ. ಮಾಕ್ ಟೆಸ್ಟ್ ಆ್ಯಂಡ್ ಸ್ಟಡಿ ಮಟೀರಿಯಲ್ ಇನ್ಕ್ಲೂಡ್ ಆಗುತ್ತೆ. ಲೈವ್ ಕ್ಲಾಸಸ್ ಏನೇ ಆಗಿರುತ್ತೆ. ಸ್ಯಾಟರ್ಡೇ ಆ್ಯಂಡ್ ಸಂಡೇ ನಡೆಯುವಂಥ ಬ್ಯಾಚಸ್. ವರ್ಕಿಂಗ್ ಪ್ರೊಫೆಷನಲ್ಸ್ ಬ್ಯುಸಿ ಇದ್ದೀರಿ ವೀಕ್ ಡೇಸಲ್ಲಿ ಅನ್ನೋಂಥವ್ರಿಗೆ ಸ್ಯಾಟರ್ಡೇ ಸಂಡೇ ನಿಮ್ಮ ಟೈಮ್ ಕನ್ವೀನಿಯೆಂಟಲ್ಲಿ ಆಫ್ಟರ್ನೂನ್ ನಡೆಯುವಂಥ ಕ್ಲಾಸಸ್. ಇದು 3 hours ಇರುತ್ತೆ. ಸೊ ಈ ಕ್ಲಾಸಸ್ನು ಸಹ ನಿಮ್ಮ ಅಪ್ಕಮಿಂಗ್ ಜುಡಿಷರಿ ಎಕ್ಸಾಮಿಗೇನೆ ಫೋಕಸ್ ಮಾಡ್ತಿರುವಂಥದ್ದು. ಸೊ ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸ್, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಆಸ್ಪೈರ್ ಆಗ್ತಿದ್ದಾರೆ ಅಂತಂದರೆ ಖಂಡಿತ ಅವರಿಗೆ ವಿಡಿಯೋನ ಶೇರ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ನಷ್ಟು ಈ ರೀತಿ ಅಪ್ಡೇಟ್ಸ್ ಸಿಗ್ತಾನೆ ಇರುತ್ತೆ ಬ್ಯಾಚಸ್ ರಿಲೇಟೆಡ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಮೇನ್ ಇಂಪಾರ್ಟೆಂಟ್ ನಮ್ಮ IPC ಅಂತಂದರೆ ನಿಮ್ಮ ಭಾರತೀಯ ನ್ಯಾಯ ಸಂಹಿತ ಅಂತ ಏನು ಚೇಂಜ್ ಆಗ್ತದೆ. ಆ್ಯಂಡ್ CRPC ಭಾರತೀಯ ನಾಗರಿಕ ದಿಸ್ ಇಸ್ ಯೋರ್ CRPC ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023. ಆ್ಯಂಡ್ ನಿಮ್ಮ ಹಾಗೆ ಎವಿಡೆನ್ಸ್ ಆಕ್ಟ್ ಭಾರತೀಯ ಸಾಕ್ಷ್ಯ ಅಧಿನಿಯಂ ಬಂದು 2023. ಈ 3 ಲಾಸ್ ಏನಿದೆ ಇವು ಲೋಕಸಭಾ ರಾಜ್ಯಸಭಾ ಇಂದ ಪಾಸ್ ಆಗಿ ಪ್ರೆಸಿಡೆಂಟ್ನ ಅಸೆಂಟ್ ಪಡ್ಕೊಂಡು ಗೆಜೆಟ್ ನೋಟಿಫೈ ಆಗಿದ್ದಾವೆ. ಈಗ ನೆಕ್ಸ್ಟ್, ಸೊ ಇವತ್ತಿಂದಾನೇ ಲಾ ನಾವು ಓದೋದಿಕ್ಕೆ ಸ್ಟಾರ್ಟ್ ಮಾಡಬೇಕಾ, ಇವತ್ತಿಂದ ಎನ್ಫೋರ್ಸ್ಮೆಂಟಿಗೆ ಬಂದಿದೆಯಾ ಅಂತ ಕೇಳ್ತೀರಿ. ವೆರಿ ಇಂಪಾರ್ಟೆಂಟ್ ಟು ಬಿ ನೋಟೆಡ್. ಲಾ ಪಾಸ್ ಆಗಿದೆ ನಿಜ, ಪಾಸ್ ಆಗೋದು ಬೇರೆ ವಿಷಯ. ಎನ್ಫೋರ್ಸ್ಮೆಂಟ್ ಡೇಟ್ ಇಂದ ಲಾ ಲಾಗು ಆಗುತ್ತೆ. ಎನ್ಫೋರ್ಸ್ಮೆಂಟ್ ಡೇಟ್ ಇನ್ನೂ ನಿಮಗೆ ನೋಟಿಫೈ ಮಾಡಿಲ್ಲ. ಸೊ ಎನ್ಫೋರ್ಸ್ಮೆಂಟ್ ಡೇಟ್ ಬೇರೆ ಬರುತ್ತೆ. ಎನ್ಫೋರ್ಸ್ಮೆಂಟ್ ಡೇಟ್ ಗವರ್ಮೆಂಟ್ ತನ್ನ ನೋಟಿಫೈ ಮಾಡುತ್ತೆ. ಸೊ ಅವತ್ತಿನಿಂದ ನಿಮಗೆ ಈ ಲಾಸ್ ಜಾರಿಯಲ್ಲಿ ಬರುತ್ತೆ. ಸೊ ಇವಾಗ ನಮಗೆ ಲಾಸ್ನ ಓದೋದಿಕ್ಕೆ ಸ್ಟಾರ್ಟ್ ಮಾಡಬೇಕಾ? ಖಂಡಿತ ಹೊಸ ಲಾಸ್ ಪಾಸ್ ಆಗಿದೆ. ಎಕ್ಸಾಮ್ ಪರ್ಪಸ್ ಅಂತಂದರೆ ನೀವು ಎಕ್ಸಾಮಿಗೆ ಅಂತ ಕೇಳೋದಾದ್ರೆ ನೆಕ್ಸ್ಟ್ ಇಯರ್ ಎಕ್ಸಾಮಿಗೆ ನಮಗೆ ಹೊಸ ಲಾಸ್ ಇಂದ ಕೇಳ್ತಾರಾ ಅಂತ ಅಂದ್ರೆ ಡೆಫಿನೆಟ್ಲಿ ಈ ಲಾಸ್ ಏನ್ ಪಾಸ್ ಆಗಿದೆ ಇದರ ರಿಲೇಟೆಡ್ ಹಲವಾರು ಚಾಲೆಂಜಸ್ ಸಹ ಇದೆ. ಅದಲ್ಲದೆ ಎಕ್ಸಾಮಿಗೆ ನಿಮಗೆ ಹೊಸ ಲಾಸ್ ಕೇಳ್ತಾರಾ ಅಥವಾ ಹಳೆ ಲಾನೇ ಇರತ್ತಾ
ಅನ್ನೋದು ನೋಟಿಫಿಕೇಶನ್ ಹೈಕೋರ್ಟ್ ನೋಟಿಫೈ ಮಾಡತ್ತೆ ತನ್ನ ನೋಟಿಫಿಕೇಶನ್ ಸಿಲೆಬಸ್ ಅಲ್ಲಿ. IPC CRPC ಎವಿಡೆನ್ಸ್ ಓದ್ಬೇಕಾ ಅಥವಾ BNSS ಅಥವಾ BSA ಓದ್ಬೇಕಾ ಅನ್ನೋದನ್ನ. ಸೊ ನಿಮಗೆ ಆ ಕ್ಲಾರಿಟಿ ನೋಟಿಫಿಕೇಶನ್ ಅಲ್ಲೇನೆ ಸಿಗೋವಂಥದ್ದು. ಅವಾಗ ತನಕ ನಿಮ್ಮ ಎನ್ಫೋರ್ಸ್ಮೆಂಟ್ ಡೇಟ್ ಮುಂಚೆನೆ ನೋಟಿಫಿಕೇಶನ್ ಬಂದರೆ ಡೆಫಿನೆಟ್ಲಿ ಹಳೆ ಲಾನೇ ಇರತ್ತೆ ಎಕ್ಸಾಮಿಗೆ. ಎನ್ಫೋರ್ಸ್ಮೆಂಟ್ ಡೇಟ್ ಬಂದ ನಂತರ ನಿಮ್ಮ ನೋಟಿಫಿಕೇಶನ್ ಬಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದ ನೋಟಿಫಿಕೇಶನ್ ಏನನ್ನ ಓದಬೇಕು ಅನ್ನೋದು. ಇದಲ್ಲದೆ ಕಾಲೇಜಸಲ್ಲಿ ನಿಮ್ಮ ಸಿಲೆಬಸ್ ಚೇಂಜ್ ಆಗೋದಿರುತ್ತೆ. ಸೊ ಅದಲ್ಲದೆ ಇರುವಂಥ ಹಲವಾರು ಚಾಲೆಂಜಸ್ ಅಂತಂದರೆ ಜಡ್ಜಸ್ಗೆ ಟ್ರೈನಿಂಗ್ ನೀಡಬೇಕು, ಪೊಲೀಸ್ ಅಫಿಷಿಯಲ್ಸ್ ಇದ್ದಾರೆ ಪೊಲೀಸ್ ಆಫೀಸರ್ಸ್ಗೆಲ್ಲ ಟ್ರೈನಿಂಗ್ ನೀಡಬೇಕು. ಅದಲ್ಲದೆ ಅಡ್ವೊಕೇಟ್ಸ್ ನಾವು ಹೊಸ ಇದನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸುಮಾರು 100 ವರ್ಷಕ್ಕಿಂತ ಹೆಚ್ಚಾಗಿ ನಡೀತಿರೋಂಥ IPC ಎವಿಡೆನ್ಸ್ ಆ್ಯಕ್ಟಲ್ಲಿ ಈಗಲೂ ಸಹ ಹಲವಾರು ಡೌಟ್ಸ್ ಇದ್ದಾವೆ. ಅಂಥದ್ರಲ್ಲಿ ಈ ಹೊಸ ಲಾನ ಅರ್ಥ ಮಾಡ್ಕೊಳ್ಳೋದು, ಅರ್ಥ ಮಾಡಿಸೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಗೌರ್ಮೆಂಟ್ಗೂ ಸಹ ಹಲವಾರು ಚಾಲೆಂಜಸ್ ಇದೆ. ತನ್ನದೇ ಆದಂಥ ಅಫಿಷಿಯಲ್ ವೆಬ್ಸೈಟ್ಸ್ ಇದ್ದಾವೆ, ಮಿನಿಸ್ಟ್ರಿ ವೆಬ್ಸೈಟ್ಸ್ ಎಲ್ಲ, ಎಲ್ಲಿ ನಮಗೆ ಲಾಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇನ್ನಷ್ಟು ಸಿಗುತ್ತೆ. ಅಲ್ಲೆಲ್ಲ ಅವರೂ ಸಹ ಮಾಡಿಫೈ ಮಾಡಬೇಕು, ಚೇಂಜಸ್ ಮಾಡೋದೆಲ್ಲ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದರೆ ನೀವು ನೋಡಬಹುದು ಎಷ್ಟು ಫಾಸ್ಟ್ ಆಗಿ ಲೋಕಸಭಾ, ರಾಜ್ಯಸಭಾ ಆ್ಯಂಡ್ ಪ್ರೆಸಿಡೆಂಟ್ ಅಸೆಂಟ್ ಸಿಕ್ಕಿದೆ ಅಂತ. ಸೊ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ ಏನಿಲ್ಲ, ಫಾಸ್ಟ್ ಆಗಿ ನಡೀತಿದೆ ಕೆಲಸ. ಸೊ ತುಂಬ ಬೇಗ ನಿಮಗೆ ಎನ್ಫೋರ್ಸ್ಮೆಂಟ್ ಡೇಟೂ ಸಹ ಅನೌನ್ಸ್ ಆಗುತ್ತೆ. ಎನ್ಫೋರ್ಸ್ಮೆಂಟ್ ಡೇಟ್ ಅನೌನ್ಸ್ ಆಗಿದ್ದ ದಿನದಿಂದ ಈ ಲಾ ಜಾರಿಯಲ್ಲಿ ಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿಮಗೆಲ್ಲ ಇದು ಗೊತ್ತಿರುತ್ತೆ, ಪೀನಲ್ ಲಾಸ್ಗೆ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಇರೋದಿಲ್ಲ. ಹಾಗಾಗಿ ಇದು ಇವಾಗ ಆಲ್ರೆಡಿ ಏನು ಟ್ರಯಲಲ್ಲಿ ನಡೀತಿದೆ, ಯಾವ ಒಫೆನ್ಸಸ್ ಏನು ನಡೆದಿದೆ, ಟ್ರಯಲ್ಸ್ ಎಲ್ಲ ಏನು ನಡೀತಿದೆ, ಅಲ್ಲಿ ಹಳೇ ಲಾನೇ ನಡೆಯುತ್ತೆ, ಹಳೇ ಲಾನೇ ಜಾರಿಯಲ್ಲಿರುತ್ತೆ. ಎನ್ಫೋರ್ಸ್ಮೆಂಟ್ ಡೇಟ್ ಬಂದ ನಂತರ ಆವತ್ತಿನ ದಿನದಿಂದ ಮುಂದಕ್ಕೆ ಆಗುವಂಥ ಒಫೆನ್ಸಸ್ ಮೇಲೆ ಹೊಸ ಲಾಸ್ ನಿಮಗೆ ಆ್ಯಕ್ಟ್ ಮಾಡುತ್ತೆ. ಸೊ CRPC ಎವಿಡೆನ್ಸ್ ಆ್ಯಕ್ಟನ್ನು ಸಹ ಸಿಮಿಲರ್ಲಿ ಆ್ಯಕ್ಟ್ ಮಾಡುತ್ತೆ. ಏನಾದರೂ ಇದರಲ್ಲಿ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಇದ್ರೆ ಅದನ್ನು ಗೌರ್ಮೆಂಟ್ ನೋಟಿಫೈ ಮಾಡುತ್ತೆ. ಆದರೆ ಪೀನಲ್ ಲಾಸ್ ಅವತ್ತು ಎನ್ಫೋರ್ಸ್ಮೆಂಟ್ ಡೇಟಿಂದ ಮುಂದಕ್ಕೆ ತನ್ನ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಇದಿಷ್ಟು ನಿಮಗೆ ಈ ಹೊಸ ಲಾಸ್ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಒಂದಷ್ಟು ಡೀಟೇಲ್ಸ್. ಚಾಲೆಂಜಸ್ ನಮಗೆ ಎಷ್ಟು ಎಕ್ಸಾಮಿಗೆ ಓದೋದಕ್ಕೆ ಸ್ಟೂಡೆಂಟಿಗೆ ಅಂತ ಇದೆ, ಅಷ್ಟೇ ಗೌರ್ಮೆಂಟಿಗೆ ರನ್ ಆಗೋದಕ್ಕೂ ಸಹ ಇದ್ದಾವೆ ಚಾಲೆಂಜಸ್. ಆ್ಯಂಡ್ ಆ್ಯಸ್ ಅನ್ ಅಡ್ವೊಕೇಟ್ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಿ. ಸ್ಟೂಡೆಂಟ್ ಅಂತಂದರೆ ಈ ಹಳೆ ಲಾಸ್ ಆಗಾದರೆ ನಮಗೆ ಅವಶ್ಯಕತೆ ಇಲ್ವಾ, ಇದನ್ನ ಹೆಸಿಬೋದಾ, ಸುಟ್ಟಾಕ್ಬೋದಾ ಅಂತೆಲ್ಲನೂ ಸಹ ನೀವು ಇದು ಮಾಡ್ತಿದ್ದೀರಿ. ಬಟ್ ಹಳೆ ಲಾಸ್, ಹಳೆ ಬೇರ್ ಆ್ಯಕ್ಟ್ಸ್ ಹಾಗೆ ಇಡಬೇಕು. ಬಿಕಾಸ್ ಹಳೆ ಬೇರ್ ಆ್ಯಕ್ಟ್ ನಿಮಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಹೊಸ ಬೇರ್ ಆ್ಯಕ್ಟ್ ನಿಮಗೆ ಈ PDF ಏನಿದೆ ನನ್ನ ಟೆಲಿಗ್ರಾಮ್ ಚಾನೆಲ್, ಅಡ್ವೊಕೇಟ್ ಸ್ವಾತಿ ಟೆಲಿಗ್ರಾಮ್ ಚಾನೆಲ್, ಅಡ್ವೊಕೇಟ್ ಸ್ವಾತಿ ವಾಟ್ಸ್ಆ್ಯಪ್ ಚಾನೆಲ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಈ ಚಾನೆಲ್ಸಲ್ಲಿ ನಿಮಗೆ ಎಲ್ಲ PDFs ಅವೈಲೇಬಲ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಬಹುದು, ಪ್ರಿಂಟ್ಔಟ್ ತಗೊಳ್ಬಹುದು. ಓದಬೇಕು ಅಂತ ಇರುವಂಥವ್ರು ಇಲ್ಲ ಹೊಸ ಬೇರ್ ಆ್ಯಕ್ಟ್ಸ್ ಮಾರ್ಕೆಟಲ್ಲಿ ಬರೋ ತನಕ ಸಹ ನೀವು ಕಾಯಬಹುದು. ಹೊಸ ಬೇರ್ ಆ್ಯಕ್ಟ್ ಖಂಡಿತ ಪರ್ಚೇಸ್ ಮಾಡಬೇಕು, ಓದಬೇಕು. ಅದಲ್ಲದೆ ಹಳೆ ಬೇರ್ ಆ್ಯಕ್ಟ್ಸೂ ಸಹ ನಿಮಗೆ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ. ಇನ್ನು ಮುಂದಕ್ಕೂ ಸಹ ನಿಮಗೆ ಈ ಹಳೆ ಬೇರ್ ಆ್ಯಕ್ಟ್ಸ್ ರೆಫರೆನ್ಸ್ ಪರ್ಪಸ್ಸಿಗೆ ಬೇಕೇ ಬೇಕು. ಹಾಗಾಗಿ ಹಳೇದು ಹಾಗೂ ಹೊಸತ್ತು ಬೇರ್ ಆ್ಯಕ್ಟ್ಸ್ ಎರಡನ್ನೂ ಸಹ ಓದ್ತಿದ್ದೀರಿ ಅದರ ಕಂಟಿನ್ಯೂಷನ್ ಅಲ್ಲೇ ಇರಲಿ. ಆ್ಯಂಡ್ ಹೊಸ ಬೇರ್ ಆ್ಯಕ್ಟ್ಸ್ನ ಸಹ ಓದೋದು ಸ್ಟಾರ್ಟ್ ಮಾಡಿ. ಬಿಕಾಸ್ ಆಲ್ರೆಡಿ ಇದು ಲಾಸ್ ಆಗಿದೆ. ಎನ್ಫೋರ್ಸ್ಮೆಂಟ್ ಡೇಟ್ ಬಂದದ ಕೂಡಲೇ ನಿಮಗೆ ಲಾಸ್ ಎನ್ಫೋರ್ಸ್ ಆಗೋದಕ್ಕೂ ಸಹ ಸ್ಟಾರ್ಟ್ ಆಗುತ್ತೆ. ಇದಿಷ್ಟು ನಿಮಗೆ ಈ ಒಂದು ವಿಡಿಯೋ ಅಲ್ಲಿ ನಿಮಗೆ ಕ್ಲಿಯರ್ ಮಾಡಬೇಕಾಗಿದ್ದಂಥ ಕ್ವೆಶನ್ಸ್. ಇದಲ್ಲದೆ ಈ ಹೊಸ ಬೇರ್ ಆ್ಯಕ್ಟ್ಸ್ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿದ್ದೀನಿ, ವಾಟ್ಸ್ಆ್ಯಪ್ ಚಾನೆಲ್ ಹಾಗೂ ಟೆಲಿಗ್ರಾಮ್ ಚಾನೆಲ್. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. 3 ಹೊಸ ಬೇರ್ ಆ್ಯಕ್ಟ್ ನಿಮಗೆ ಅಲ್ಲಿ ಸಿಗುತ್ತೆ. ಅಗೇನ್ ಈ ಸ್ವಾತಿ ಲಾ ಕ್ಲಾಸಸ್ ಏನಿದೆ, ವೀಕೆಂಡ್ ಬ್ಯಾಚ್ ಹಾಗೂ ನಿಮ್ಮ ಹೊಸ ಬ್ಯಾಚ್ನ ಅಡ್ಮಿಷನ್ಸ್ ಸ್ಟಾರ್ಟ್ ಆಗಿದೆ. ಇಂಟ್ರೆಸ್ಟ್ ಇರೋಂಥ ಸ್ಟೂಡೆಂಟ್ಸ್, ನೆಕ್ಸ್ಟ್ ನೋಟಿಫೈ ಆಗೋದಕ್ಕೆ ಅಂತ ಕಾಯ್ತಿರೋಂಥ ಸ್ಟೂಡೆಂಟ್, ನೆಕ್ಸ್ಟ್ ಎಕ್ಸಾಮ್ ತಗೊಳ್ಬೇಕು ಅಂತ ಅಪಿಯರ್ ಆಗಬೇಕು ಅಂತ ಇರುವಂಥ ಸ್ಟೂಡೆಂಟ್ಸ್, ನೀವೆಲ್ಲರೂ ಸಹ ಈ ಬ್ಯಾಚಸ್ಗೆ ಎನ್ರೋಲ್ ಆಗಬಹುದು. ಆ್ಯಂಡ್ ಅಟ್ ಅ ನಾಮಿನಲ್ ಫೀ ನಿಮಗೆ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ 3ದ್ದೂ ಸಹ ಕಾಂಪ್ರಿಹೆನ್ಸಿವ್ ಆಗಿ ನಾವು ಕೋಚಿಂಗ್ ನೀಡ್ತಿರೋವಂಥದ್ದು. ಸೊ ಹಾಗಾಗಿ ಇಟ್ಸ್ ವೆರಿ ಯೂಸ್ಫುಲ್ ಆ್ಯಂಡ್ ಬೆನಿಫಿಷಿಯಲ್ ಫಾರ್ ಯು. ಈ ನಂಬರ್ 96508499ಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೊಳ್ಬೋದು ಫಾರ್ ಬೋತ್ ದ ಬ್ಯಾಚಸ್, ಎನಿ ಬ್ಯಾಚ್ ಆಸ್ ಇಂಟ್ರೆಸ್ಟೆಡ್ ಬೈ ಯು. ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆದರೆ ಆ ಬ್ಯಾಚ್ಗೆ ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ವಿಡಿಯೋ
ಎಂಡ್ ತನಕ ನೋಡಿರೋದಕ್ಕೆ. ಆ್ಯಂಡ್ ನಿಮಗೆ ಇದರಿಂದ ಇನ್ಫಾರ್ಮೇಷನ್ ಸಿಕ್ಕಿದೆ, ನಿಮಗೆ ಬೇಕಾದ ಇನ್ಫಾರ್ಮೇಷನ್ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ಇನ್ನೂ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಖಂಡಿತ ನನಗೆ ಕಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಬಹುದು. ವಿಡಿಯೋನ ಟಿಲ್ ದ ಎಂಡ್ ನೋಡಿದ್ದೀರಿ ಅಂತ ಮೇಲೆ ವಿಡಿಯೋ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ನಿಮಗೆ ಇನ್ನಷ್ಟು ಅಪ್ಡೇಟ್ಸ್ ಸಿಗ್ತಿರತ್ತೆ. ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಖಂಡಿತ ಯಾರೆಲ್ಲ ಲಾ ಓದ್ತಿದ್ದಾರೆ ಅಥವಾ ಯಾರು ಲಾಗೆ ಪ್ರಿಪೇರ್ ಆಗ್ತಿದ್ದಾರೆ, ಅಡ್ವೊಕೇಟ್ಸ್, ಪ್ರತಿಯೊಬ್ಬರಿಗೂ ಸಹ ಇಂಪಾರ್ಟೆಂಟ್ ಆಗುವಂಥ ವಿಡಿಯೋ. ಸೊ ಹಾಗಾಗಿ ಆದಷ್ಟು ಜಾಸ್ತಿ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.